ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್. ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಮೊದಲ ಚಾರ್ಜ್ ಶೀಟ್ ಇದು ಜಾರಿ ನಿರ್ದೇಶನಾಲಯದಿಂದ ಸಲ್ಲಿಕೆ ಆಗಿರುವಂತಹ ಚಾರ್ಜ್ ಶೀಟ್ ಇದು. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಮೊದಲ ಚಾರ್ಜ್ ಶೀಟ್ ಇದು. ಇಡಿ ಅಧಿಕಾರಿಗಳು ಇದನ್ನು ಸಬ್ಮಿಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರೋದು. ನೋಡಿ, ಒಂದಷ್ಟು ವಿಚಾರಗಳು ಕೂಡ ಸಾಕಷ್ಟು ದಿನಗಳಿಂದ ಸಾಕಷ್ಟು ವರ್ಷಗಳಿಂದ ಚರ್ಚೆಯಲ್ಲಿತ್ತು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಸಂಬಂಧ ಹಣ ಅಕ್ರಮ ವರ್ಗಾವಣೆ ಆರೋಪದ ಅಡಿಯಲ್ಲಿ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ಗೆ ಸೇರಿದಂಥ 661 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಕುರಿತು ಜಾರಿ ನಿರ್ದೇಶನಾಲಯ ಮೊನ್ನೆ ಅಷ್ಟೇ ನೋಟಿಸನ್ನು ಜಾರಿಗೊಳಿಸಿತ್ತು. ಸೊ ಇದರ ಕ್ರಮದಿಂದಾಗಿ ಯಂಗ್ ಇಂಡಿಯಾ ಲಿಮಿಟೆಡ್ ಹೆಸರಲ್ಲಿ AJL ಆಸ್ತಿ ಮೇಲೆ ನಿಯಂತ್ರಣ ಹೊಂದಿದ್ದ ಕಾಂಗ್ರೆಸ್ನ ವರಿಷ್ಠರಾದಂಥ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರಿಗೆ ತೀವ್ರ ಹಿನ್ನಡೆ ಕೂಡ ಆಗಿತ್ತು. ನೋಡಿ, ಏಪ್ರಿಲ್ 11ನೇ ತಾರೀಕು ಆಸ್ತಿ ನೋಂದಣಾಧಿಕಾರಿಗಳಿಗೆ ಇಡಿ ನೋಟಿಸನ್ನು ಕೊಟ್ಟಿತ್ತು. ಇದರ ಬೆಳವಣಿಗೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಿಲ್ಲಿ ಹಾಗೂ ಮುಂಬೈ, ಲಕ್ನೋದಲ್ಲಿರುವಂಥ ಆಸ್ತಿ ಸ್ವಾಧೀನ ಸಂಬಂಧ ಏಪ್ರಿಲ್ 11ನೇ ತಾರೀಕಿನಂದು ಆಸ್ತಿ ನೋಂದಣಾಧಿಕಾರಿಗಳಿಗೆ ಇಡಿ ನೋಟಿಸ್ ನೀಡಿತ್ತು. ಜೊತೆಗೆ ದಿಲ್ಲಿಯ ITOದಲ್ಲಿರುವಂಥ ಹೆರಾಲ್ಡ್ ಹೌಸ್, ಮುಂಬೈನ ಬಾಂದ್ರಾದಲ್ಲಿರುವಂಥ ಕಟ್ಟಡ ಹಾಗೂ ಲಕ್ನೋದ ವಿಶ್ವೇಶ್ವರನಾಥ್ ರಸ್ತೆಯಲ್ಲಿರುವಂಥ ಕಟ್ಟಡಗಳ ಮೇಲೆ ಶುಕ್ರವಾರ ನೋಟಿಸನ್ನು ಕೂಡ ಅಂಟಿಸಿದಂಥ ವಿಚಾರ ಬೆಳಕಿಗೆ ಬಂದಿತ್ತು. ಈಗ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ. ಕೋರ್ಟ್ನಿಂದ ಮುಂದಿನ ವಿಚಾರಣೆ ಏಪ್ರಿಲ್ 25ಕ್ಕೆ ನಿಗದಿಯಾಗಿದೆ. ಹಣ ಅವ್ಯವಹಾರ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು. ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗುವ ಲಕ್ಷಣಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಕೋರ್ಟ್ನಿಂದ ಹಣ ಅವ್ಯವಹಾರ ಕೇಸ್ನಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರೋದು. ಅವ್ಯವಹಾರ ಸಂಬಂಧ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರೋದು. ನೋಡಿ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪ್ರಕಟಿಸುತ್ತಿರುವಂಥ AJL ಪ್ರಸ್ತುತ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಒಡೆತನದಲ್ಲಿದೆ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಯಂಗ್ ಇಂಡಿಯನ್ ಲಿಮಿಟೆಡ್ನಲ್ಲಿದ್ದಂಥ 38% ಒಟ್ಟಾರೆ 38% ಶೇಕಡ ಒಟ್ಟಾರೆ 38% ಇವರಿಗೆ ಆಸ್ತಿಯನ್ನ ಇಟ್ಟುಕೊಂಡಿತ್ತು ಅಂತೇಳಿ ಇಡಿ ಮೊನ್ನೆ ಅಷ್ಟೇ ನೋಟಿಸನ್ನು ಸರ್ವ್ ಮಾಡಿತ್ತು, ಮುಟ್ಟುಗೋಲನ್ನು ಹಾಕಿಕೊಳ್ಳೋದಕ್ಕೆ. ಎಸ್ ಸರ್, ರಂಜಿತ್ ನನ್ನ ಸಹೋದರಿಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ರಂಜಿತ್, ಓ ಟಿ ಯು. ನಾಗೇಂದ್ರ ಬಾಬು, ನೋಡಿ, ಈ ಪ್ರಕರಣದಲ್ಲಿ ಈಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ನಿರಂತರವಾಗಿ ಇದರ ಒಂದು ಪರಿಶೀಲನೆಯನ್ನು ಬರ್ತಾ ಇದ್ದಂಥ ಇಡಿ ಅಧಿಕಾರಿಗಳು ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವ ಮೂಲಕ ಮುಂದಿನ ಹಂತದಲ್ಲಿ ಈ ಕಾನೂನು ಹೋರಾಟ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಇನ್ನಷ್ಟು ಕಠಿಣ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಜ್ಯಸಭೆಯಲ್ಲಿ ಈ ಕುರಿತಾಗಿ ಮೊನ್ನೆ ಕಪಿಲ್ ಸಿಬಲ್ ಅವರು ಹೇಳಿದರು, ಸರ್ಕಾರ ಈ ರೀತಿಯ ತನ್ನ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ಪ್ರತಿಪಕ್ಷಗಳನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತೇಳಿ ಹೇಳಿದರೂ ಕೂಡ ಇದರ ಹೊರತಾಗಿ ಇವತ್ತು ಸಲ್ಲಿಕೆ ಆದಂಥ ಚಾರ್ಜ್ ಶೀಟ್ ಇದೆಯಲ್ಲ, ಅದರಲ್ಲಿ ಒಂದು ಸ್ಪಷ್ಟ ಚಿತ್ರಣ ಈಗ ಹೊರಬಿದ್ದಿದೆ. ಇನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ 25ನೇ ತಾರೀಕು ಇದರ ತನಿಖೆಯನ್ನು ಅಥವಾ ವಿಚಾರಣೆಯನ್ನು ಮುಂದುವರಿಸ್ತೀವಿ ಅನ್ನೋದನ್ನು ಇಡಿ ಹೇಳಿರೋದ್ರಿಂದಾಗಿ ಮುಂದೆ ಯಾವ ಹಂತಕ್ಕೆ ಹೋಗ್ಬೋದು ಅನ್ನೋದ್ರ ಕುರಿತಾಗಿ ಭಾರಿ ಕುತೂಹಲ ಇದೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಸೇರಿದಂತೆ ಈ ಒಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಭಾಗಿಯಾದಂಥ ವಿಚಾರ ಇದೆಯಲ್ಲ, ಇದು ಕಾಂಗ್ರೆಸ್ನ ಕೆಲ ಹಿರಿಯ ನಾಯಕರಿಗೆ ಈಗ ಸಂಕಷ್ಟ ತಂದೊಡ್ಡುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು ಈಗ ಮತ್ತೊಂದು ಹಂತವನ್ನು ತಲುಪಿದೆ. ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಕಾನೂನಿನ ಮತ್ತಷ್ಟು ಕಠಿಣ ಸಂಕಷ್ಟ ಎದುರಿಸುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಾಗೇಂದ್ರ ಬಾಬು, ಎಸ್, ಈಗ ನೋಡಿ, 2014ರಲ್ಲಿ ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ನಾಯ್ಡು ಅವರು ಈ ವಿಚಾರವಾಗಿ ಆರೋಪವನ್ನು ಮಾಡಿದರು, ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಅದಾದ ಬಳಿಕ 2021ರ ಬಳಿಕ ಇಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದ ಸಂದರ್ಭದಲ್ಲೇ ಅರ್ಜಿ ಸಲ್ಲಿಕೆ ಆಗಿತ್ತು. ಇಡಿ ತನಿಖೆಗೆ
ರದ್ದು ಕೋರಿ ಅರ್ಜಿ ಸಲ್ಲಿಕೆ ಆಗಿತ್ತು. ಆದರೆ ಸುಪ್ರೀಂ ಕೋರ್ಟ್ನಿಂದ ಆ ಅರ್ಜಿ ತಿರಸ್ಕಾರಗೊಂಡಿತ್ತು. ತನಿಖೆಯನ್ನು ಮುಂದುವರಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೂಡ ಕೊಟ್ಟಿತ್ತು. ಎಷ್ಟು ದಿನ ತನಿಖೆ ನಡೆಸಿದಂಥ ಇಡಿ ಅಧಿಕಾರಿಗಳ ತಂಡ ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದೆ. ಇಡಿ ಚಾರ್ಜ್ ಶೀಟ್ ನಲ್ಲಿರುವಂತಹ ಪ್ರಮುಖ ಅಂಶಗಳು ಏನು ಗೊತ್ತಾ? ಯಂಗ್ ಇಂಡಿಯನ್ AJL ಪ್ರಾಪರ್ಟೀಸ್ ಅಕ್ರಮದ ಮೂಲಕ 18 ಕೋಟಿ ಸಂಗ್ರಹದ ಆರೋಪ, 38 ಕೋಟಿ ನಕಲಿ ಬಾಡಿಗೆ ಸಂಗ್ರಹಿಸಿದ ಆರೋಪ, ನಕಲಿ ಜಾಹೀರಾತುಗಳ ಮೂಲಕ 21 ಕೋಟಿ ಸಂಗ್ರಹದ ಆರೋಪ. ನೋಡಿ, ಇದೆಲ್ಲವೂ ಕೂಡ ಪ್ರಮುಖ ಅಂಶಗಳು. ಕೇವಲ 50 ಲಕ್ಷ ರೂಪಾಯಿಗೆ ಪಡೆದುಕೊಂಡು 2,000 ಕೋಟಿಯಷ್ಟು ಇದರಲ್ಲಿ ಒಂದಷ್ಟು ವ್ಯವಹಾರಗಳಾಗಿದೆ ಅಂತೇಳಿ, ಅವ್ಯವಹಾರಗಳಾಗಿದೆ ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದು ಸುಬ್ರಹ್ಮಣ್ಯಂ ನಾಯ್ಡು ಅವರು 2014ರಲ್ಲಿ. ರಂಜಿತ್, ನೋಡಿ, ಈಗ ಚಾರ್ಜ್ ಶೀಟ್ನಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಗಮನಿಸ್ತಾ ಇದ್ವಿ. ಮಾಹಿತಿ ಕೊಡೋದಾದ್ರೆ ಖಂಡಿತ ನಾಗೇಂದ್ರ ಬಾಬು, ನೋಡಿ, ಇದು ಕಡಿಮೆ ಬೆಲೆಗೆ ಕ್ರಯ ಮಾಡಿ ಅದಾದ ನಂತರ ಅದನ್ನು ಇವರು ಅವ್ಯವಹಾರಕ್ಕೆ ಬಳಸ್ಕೊಂಡಿದ್ರು ಅನ್ನೋದೆಲ್ಲವೂ ಕೂಡ ಸುಬ್ರಹ್ಮಣ್ಯ ನಾಯ್ಡು ಅವರ ಗಂಭೀರ ಆರೋಪ ಆಗಿತ್ತು. ಯಂಗ್ ಇಂಡಿಯಾ AJL ಪ್ರಾಪರ್ಟೀಸ್ ಅಕ್ರಮದ ಮೂಲಕ 18 ಕೋಟಿ ಸಂಗ್ರಹದ ಆರೋಪ ಈಗ ಚಾರ್ಜ್ ಶೀಟ್ನಲ್ಲಿ ಇಡಿ ಅಧಿಕಾರಿಗಳು ತನಿಖೆ ಮಾಡಿ ಈಗ ಉಲ್ಲೇಖ ಮಾಡಿದ್ದಾರೆ. 25ನೇ ತಾರೀಕಿಗೂ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆದಂಥ ಅಂಶಗಳ ಕುರಿತಾಗಿ ಈಗ ರಾಹುಲ್ ಗಾಂಧಿ ಮತ್ತು ಈ ಒಂದು ಹಗರಣದಲ್ಲಿ ಭಾಗಿಯಾದಂಥ ಕಾಂಗ್ರೆಸ್ಸಿಗರು ಯಾರಿದ್ದಾರೆ, ಹಿರಿಯ ನಾಯಕರುಗಳು ಯಾರಿದ್ದಾರೆ, ಉತ್ತರವನ್ನು ಕೊಡಬೇಕಾದಂಥ ಸಂದರ್ಭ ಈಗ ಅವರ ಮುಂದಿದೆ. 38 ಕೋಟಿ ನಕಲಿ ಬಾಡಿಗೆಯನ್ನು ಸಂಗ್ರಹಿಸಿದ್ದಾರೆ ಅನ್ನುವ ಗಂಭೀರ ಆರೋಪವೂ ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದು. ಇದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಏನು, ಎವಿಡೆನ್ಸ್ ಏನೇನು ಇವರು ಲಗತ್ತಿಸಿದ್ದಾರೆ ಅದೆಲ್ಲವೂ ಕೂಡ ಈಗ ಗೊತ್ತಾಗಬೇಕಾದಂಥ ವಿಚಾರ. ನಕಲಿ ಜಾಹೀರಾತಿನ ಮೂಲಕ ಸುಮಾರು 29 ಕೋಟಿ ಸಂಗ್ರಹ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪವೂ ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದು. ಸದ್ಯ ಇದನ್ನು ಹೇಗೆ ಕಾನೂನು ಹೋರಾಟದ ಮೂಲಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು ಇದರಲ್ಲಿ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಹೇಗೆ ಎದುರಿಸ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ. 25ನೇ ತಾರೀಕು ಮುಂದಿನ ಇದರ ವಿಚಾರಣೆ ಇದೆ, ಈ ಪ್ರಕರಣದ ವಿಚಾರಣೆ ಇದೆ ಮುಂದಿನ 25ನೇ ತಾರೀಕಿಗೆ. ಸದ್ಯಕ್ಕೆ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ವಿಚಾರಗಳನ್ನು, ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳನ್ನು ಇಡಿ ಏನೇನು ಕಲೆ ಹಾಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಕ್ಲಾರಿಟಿ ಸಿಗಬೇಕಾಗಿದೆ. ಒಂದಂತೂ ಭಾಳ ಸ್ಪಷ್ಟವಾಗಿದೆ, ಈ ಪ್ರಕರಣದಲ್ಲಿ ಕಾಂಗ್ರೆಸ್ನ ಹಿರಿಯ ತಲೆಗಳಿಗೆ ಈಗ ಕಾನೂನಿನ ಕಂಟಕ ಇನ್ನಷ್ಟು ಬಿಗಿಯಾಗಿದೆ. ಇದು ಮುಂದೆ ಯಾವ ಸ್ವರೂಪ, ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ನಾಗೇಂದ್ರ ಬಾಬು ನಾವೆಲ್ಲ ಎದುರು ನೋಡಬೇಕಾಗಿದೆ. ಎಸ್, ಈಗ ನೋಡಿ ರಂಜಿತ್, ಪ್ರಮುಖವಾಗಿ ಇಲ್ಲಿ ಇರುವಂಥ ಅಂಶ ಅಂತಂದರೆ, ನೋಡಿ,